ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ದೇಸಿ ಹಸುವಿನ ಸಗಣಿ ಮತ್ತು ತುಪ್ಪ ಭಾಳಷ್ಟು ಉಪಯುಕ್ತವಾದ ಕೆಲಸವನ್ನು ಮಾಡುತ್ತೆ. ಒಂದೇ ಒಂದು ಬೆರಣೆಯನ್ನು ತೆಗೆದುಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪವನ್ನು ಸವರಿ ಅದಕ್ಕೆ ಪ್ರತಿನಿತ್ಯ ಸೂರ್ಯ ಮುಳುಗಿದ ನಂತರ ನೀವು ಮನೆಯಲ್ಲಿ ಹಚ್ಚೋದ್ರಿಂದ ಭಾಳಷ್ಟು ಬೆನಿಫಿಟ್ಗಳು. ಒಂದು ಏನಂತಂದರೆ ಗಾಳಿ ಶುದ್ಧವಾಗ್ತಕ್ಕಂಥ ಒಂದು ಕೆಲಸ ಇದು ಮಾಡುತ್ತೆ. ಹಾಗೂ ಇನ್ನೊಂದೇನೆಂದರೆ ಭಾಳಷ್ಟು ಚಳಿ ಇದೆ ಮನೆಯಲ್ಲಿ ಅಂತಂದರೆ ಅದು ಬಿಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಮೂರನೇದೇನಂತ ಅಂದರೆ ಆ ಬಿಸಿಯಿಂದ ನಾವು ಮೂಲೆಯಲ್ಲಿ ತುಂಬಿರ್ತಕ್ಕಂಥ ತುಂಬ ಹಳೆಯ ಗಾಳಿ ಇಂಗಾಲ ಡೈಆಕ್ಸೈಡು ಮನೆಯಿಂದ ಹೊರಗಡೆ ಹೋಗುತ್ತೆ. ಇನ್ನೊಂದು ಅದ್ಭುತವಾದ ಸಾಂಪ್ರದಾಯಿಕವಾದ ಒಂದು ನಂಬಿಕೆ ಏನಂತಂದರೆ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸ್ತಕ್ಕಂಥ ಅದ್ಭುತವಾದ ಕೆಲಸವನ್ನು ಬೆರಣಿ ಮಾಡುತ್ತೆ. ಹಾಗೂ ಇನ್ನೊಂದು ವಿಶೇಷವಾದ ಒಂದು ಔಷಧಿ ಗುಣ ಇದರಲ್ಲಿ ಏನಿದೆ ಅಂತಂದರೆ ಅಗ್ನಿಹೋತ್ರ ಮಾಡಿದಾಗ ಪರಿಶುದ್ಧವಾದ ಆಕಳ ಹಸುವಿನ ಬೆರಣಿಯನ್ನೇ ಬಳಸ್ತಾರೆ. ಅಗ್ನಿಹೋತ್ರ ಸಾಂಪ್ರದಾಯಿಕವಾಗಿ ಅಗ್ನಿಹೋತ್ರ ಎಲ್ಲಿ ಮಾಡ್ತಾರೆ ಅಲ್ಲಿ ಆಕಳ ಹಸುವಿನ ಬೆರಣಿಯನ್ನು ಬಳಸ್ತಾರೆ ಮತ್ತು ಆಕಳ ಹಸುವಿನ ಪರಿಶುದ್ಧವಾದ ತುಪ್ಪವನ್ನು ಬಳಸ್ತಾರೆ. ಈ ಅಗ್ನಿಹೋತ್ರ ಮಾಡಿರ್ತಕ್ಕಂಥ ಬೂದಿಯನ್ನು ಕ್ಯಾನ್ಸರ್ ಔಷಧಿಗೆ ಏನು ನಾಟಿ ಔಷಧಿ ಕೊಡ್ತಕ್ಕಂಥವ್ರು ಕ್ಯಾನ್ಸರ್ ಔಷಧಿಗೆ ಈ ಒಂದು ಬೂದಿಯನ್ನು ಒಂದು ಭಾಗವನ್ನಾಗಿ ತೆಗೆದುಕೊಳ್ತಾರೆ. ನೋಡಿ, ಇಂಥ ಅದ್ಭುತವಾದ ಔಷಧಿ ಗುಣ ಈ ಒಂದು ಬೆರಣಿಯ ಬೂದಿನಲ್ಲಿ, ಆಕಳ ಹಸುವಿನ ಬೆರಣಿಯ ಬೂದಿನಲ್ಲಿ ಇದೆ. ಮತ್ತು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅನೇಕ ಮನೆಮದ್ದುಗಳು ಮತ್ತು ಅನೇಕ ಔಷಧಿ ಸಸ್ಯಗಳ ಬಗ್ಗೆ ನಾನು ವಿಚಾರ ಮಾಡೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಸ್ನೇಹಿತರೆ. ಹಾಗೂ ವಿಶೇಷವಾದ ಮಾಹಿತಿ ಪ್ರತಿ ಎಪಿಸೋಡ್ನಲ್ಲೂ ಪ್ರತಿ ವಿಡಿಯೋಗಳಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ. ಲಕ್ವ ಹೊಡೆದಿರ್ತಕ್ಕಂಥವ್ರಿಗೆ ವಿಶೇಷವಾದ ಔಷಧಿಯನ್ನು ಇಲ್ಲಿ ಕೊಡ್ತೀವಿ. ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇಲ್ಲಿ ಔಷಧಿಯನ್ನು ಕೊಡ್ತೀವಿ. ಮತ್ತು ಕೈಮದ್ದು ಹಾಕಿರ್ತಕ್ಕಂಥವ್ರಿಗೆ ಔಷಧಿಯನ್ನು ಕೊಡ್ತೀವಿ. ಪ್ರತಿ ಭಾನುವಾರ ತೋಟದ ಗುಡ್ಡದಲ್ಲಿನಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು. ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು.